ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾನು ಗ್ರೀನ್ ಪೀಸ್ ಮಸಾಲ ಹೇಗ್ ಮಾಡೋದಂತ ನೋಡೋಣ. ಹಸಿ ಬಟಾಣಿ ಕರಿ ಹೇಗ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೇನೆ ಇವತ್ತು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೋಣ. 1 ಬಟ್ಲು ಹಸಿ ಬಟಾಣಿ, 2 ಮೀಡಿಯಂ ಗಾತ್ರದ ಈರುಳ್ಳಿ, 2 ಟೊಮೆಟೊ, ತಮಾಲ್ಪತ್ತಿ ಅಥವಾ ಮಸಾಲೆ ಎಲೆ 2 ಸಾಕು. ನೀರಿನಲ್ಲಿ ಕಾಜು 7-8 ಕಾಜುವನ್ನ ನೆನೆ ಇಟ್ಟಿದ್ದೀನಿ. ಫ್ರೆಶ್ ಕ್ರೀಮ್ 1 ಬಟ್ಲು, ಶುಂಠಿ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಅರಿಶಿಣ ಪುಡಿ, ಹಸಿ ಮೆಣಸಿನಕಾಯಿ 2 ಸಾಸಿವೆ, ಕೊತ್ತಂಬರಿ, ಎಣ್ಣೆ ಹಾಗೂ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಪನೀರ್ ಟಿಕ್ಕಾ ಮಸಾಲ. ಸುಹಾನಾ ಅವ್ರದ್ದು ಪನೀರ್ ಟಿಕ್ಕಾ ಮಸಾಲ ಹಾಕಿ ಗ್ರೀನ್ ಪೀಸ್ ಗ್ರೇವಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಕಡಾಯಿಯನ್ನು ಒಂದು ಫ್ಯಾನ್ ಅನ್ನು ಕಾಯಲು ಇಡಿ. ಅದಕ್ಕೆ 1 ಚಮಚದಷ್ಟು ಎಣ್ಣೆ, 1 ಚಮಚದಷ್ಟು ಎಣ್ಣೆ ಹಾಕಿದ ನಂತರ ಈರುಳ್ಳಿ ಹಾಕಿ ಫ್ರೈ ಮಾಡೋಣ. ಸ್ವಲ್ಪ ಮಟ್ಟಿಗೆ ಈರುಳ್ಳಿ ಬೇದ ನಂತರ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಹೆಚ್ಚಿಸಿಕೊಂಡಿದ್ದ ಶುಂಠಿ ಬೆಳ್ಳುಳ್ಳಿ ಹಾಕಿ ಹಾಗೂ ಟೊಮೆಟೊ ಕೂಡ ಹಾಕಿ. ಟೊಮೆಟೊ ಹಾಕಿದ ನಂತರ 1-2 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಹಂಚಿಟ್ಟುಕೊಂಡ 2 ಹಸಿಮೆಣಸಿನಕಾಯಿ, ನೆನೆ ಕಾಜು ಎಲ್ಲವನ್ನು ಹಾಕಿ ಫ್ರೈ ಮಾಡಿ. ಸ್ವಲ್ಪ ಮೆತ್ತಗಾದ ನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೇವಿ ತರ ರುಬ್ಬಿಟ್ಟುಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಅಷ್ಟೇ, ಒಂದು ಅರ್ಧ ವಾಟಿಯಷ್ಟು ನೀರು ಹಾಕಿ ನೈಸ್ ಆಗಿ ರುಬ್ಬಿಕೊಳ್ಳಿ. ಅದೇ ಬಾಂಡ್ಲಿಗೆಯಲ್ಲಿ ಅದೇ ಫ್ಯಾನ್ದಲ್ಲಿ 2-3 ಚಮಚದಷ್ಟು ಎಣ್ಣೆ ಹಾಕಿಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ, ಮಸಾಲೆ ಎಲೆ, 2 ಚಮಚದಷ್ಟು ಖಾರ ಪುಡಿ, ನಂತರ ರುಬ್ಬಿಟ್ಟುಕೊಂಡ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೋಣ. 1 ಚಿಟಿಕೆದಷ್ಟು ಅರಿಶಿಣ ಪುಡಿ ಹಾಕಿ 1/2 ವಾಟಿಯಷ್ಟು ಸ್ವಲ್ಪ ಮಟ್ಟಿಗೆ ನೀರು ಹಾಕಿ ಎಣ್ಣೆ ಬರುವವರೆಗೂ 2 ನಿಮಿಷ ಮುಚ್ಚಳನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಕಿ ಕಲಿಸಿದ ನಂತರ ನಮಗೆ ಯಾವ ತರ ದಟ್ಟು ಬೇಕಲ್ಲ ಗ್ರೇವಿಗೆ ಅಷ್ಟರ ಮಟ್ಟಿಗೆ ನೀರು ಹಾಕೊಳ್ಳೋಣ. ನಾನು ಈ ಒಂದು ಬಟ್ಲು ನೀರಷ್ಟು 1 ಬಟ್ಲು ನೀರು ಹಾಕಿದ್ದೇನೆ. ಸ್ವಲ್ಪ ಮಟ್ಟಿಗೆ ಸಕ್ಕರೆ ಹಾಕೋಣ. ಸ್ವಲ್ಪ ಮಟ್ಟಿಗೆ ಸಕ್ಕರೆ, ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನಿಮ್ಗೆ ಯಾವ ತರ ದಟ್ಟ ಬೇಕಾ, ಬಹಳ ತೆಳ್ಳಗೆ ಕೂಡ ಇಲ್ಲ ಮತ್ತು ಬಹಳ ದಟ್ಟ ಕೂಡ ಅಲ್ಲ, ಮೀಡಿಯಂ ಆಗಿರಬೇಕು ಗ್ರೇವಿ. ನೋಡಿ ಫ್ರೆಂಡ್ಸ್, ಕುದಿತಾ ಇದೆ. ಈ ರೀತಿ ಕುದಿ ಬಂದ ನಂತರ ಹಸಿ ಮಟರ್ ಅನ್ನು ಹಾಕಿಕೊಳ್ಳೋಣ. ಹಸಿ ಮಟರ್ ಕೊನೆಯದಾಗಿ 2 ಚಮಚದಷ್ಟು ಪನ್ನೀರ್ ಮಸಾಲ, ಈ
ರೆಸಿಪಿಗೆ ಮೇನ್ ಟೇಸ್ಟ್ ಅಂದ್ರೆ ಪನ್ನೀರ್ ಮಸಾಲ. ಮಟರ್ ಹಾಕಿದ ನಂತರ ಬಹಳ ಹೊತ್ತು ಕುದಿಸಬಾರದು. 2 ನಿಮಿಷದ ನಂತರ 2 ನಿಮಿಷ ಕುದಿ ಬಂದ ನಂತರ ಅದಕ್ಕೆ ಕೊನೆಯದಾಗಿ ಫ್ರೆಶ್ ಕ್ರೀಮ್. ಇದು 1 ಬಟ್ಲು ತಗೊಂಡಿನಿ ನಾನು, 1 ಬಟ್ಲು ಬೇಡ, ಅರ್ಧ ಬಟ್ಲದಷ್ಟು ಫ್ರೆಶ್ ಕ್ರೀಮ್ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸಿ. ಪನ್ನೀರ್ ಗ್ರೇವಿ ಮಸಾಲ ರೆಡಿಯಾಗಿದೆ. ಇದನ್ನ ಒಂದು ಬೌಲ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಡೆಕೋರೇಷನ್ ಮಾಡೋಣ ಸ್ವಲ್ಪ ಮಟ್ಟಿಗೆ, ಹಾಗೂ ಕೊತ್ತಂಬರಿ ಸೊಪ್ಪು. ಈ ನೋಡಿ ಫ್ರೆಂಡ್ಸ್, ಪನ್ನೀರ್ ಗ್ರೇವಿ ಮಸಾಲ ತಿನ್ನಲು ಸಿದ್ಧ. ಇದನ್ನು ನಿಮ್ಮ ಮನೆಯಲ್ಲಿ ಮಾಡಿ ನಿಮ್ಮ ಅನುಭವನ ನಮ್ಮ ಚಾನೆಲ್ನಲ್ಲಿ ಶೇರ್ ಮಾಡಿ. ಹಾಗೂ ಈ ಗ್ರೇವಿಯನ್ನು ಚಪಾತಿ, ಅನ್ನ ಹಾಗೂ ಪುರಿ ಜೊತೆ ತಿನ್ನಬಹುದು. ಈ ರೆಸಿಪಿ ಇಷ್ಟವಾದಲ್ಲಿ ನಮ್ಮ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕೂಡ ಒತ್ತಿ. ಥ್ಯಾಂಕ್ ಯು ಫ್ರೆಂಡ್ಸ್.